ಮಂಡ್ಯ ವಿಮ್ಸ್ನಲ್ಲಿ 50 ಹಾಸಿಗೆ ಕ್ರಿಟಿಕಲ್ ಕೇರ್ ಘಟಕ ನಿರ್ಮಾಣಕ್ಕೆ ಕಾಮಗಾರಿಗೆ ಶಂಕುಸ್ಥಾಪನೆ. ಮಂಡ್ಯ ನಗರದ ಮೆಡಿಕಲ್ ಕಾಲೇಜು ನೆಲಮಹಡಿ ಹಾಗೂ ಮೊದಲನೇ ಮಹಡಿ ಕ್ರಿಟಿಕಲ್ ಕೇರ್ ನಿರ್ಮಾಣಕ್ಕೆ ಶಾಸಕರಾದ ಕಣಿಗ ರವಿಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಡ್ಯ ವೈದ್ಯಕೀಯ ಕಾಲೇಜಿನಲ್ಲಿ 16 ಕೋಟಿ ವೆಚ್ಚದಲ್ಲಿ ತೀವ್ರ ನಿಗಾ ಘಟಕ ಸ್ಥಾಪನೆ. ಕಾಲೇಜಿನಲ್ಲಿ ಕ್ರಿಟಿಕಲ್ ಕೇರ್ ಗುದ್ದಲಿ ಪೂಜೆಯನ್ನು ರವಿಕುಮಾರ್ ಗೌಡ ಅವರು ನೆರವೇರಿಸಿದರು. ಒಂದು ಕನಸು ಕೂಡ, ಎಷ್ಟು ಕೆಲಸ ಆದಷ್ಟು ಬೇಗ ಕೆಲಸ ಮುಗಿದು ಆದಷ್ಟು ರೋಗಿಗಳಿಗೆ ಅನುಕೂಲ ಆಗಬೇಕೆಂದು ಶೀಘ್ರವೇ ಕ್ಯಾನ್ಸರ್ ಕೇರ್ಗೆ ಉದ್ಘಾಟನೆಯನ್ನು ಮಾಡಲಿದ್ದೇನೆ ಎಂದು ಹೇಳಿದರು. ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ನಡೆದಂಥ ಭೂಮಿ ಪೂಜಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಈ ಕಾಲೇಜಿನ ಮುಖ್ಯಸ್ಥರಾದ ನರಸಿಂಹಸ್ವಾಮಿ ಅವರೇ, ಶಿವಕುಮಾರ್ ಅವರೇ, ನಮ್ಮ ಶ್ರೀನಿವಾಸ್ ಅವರೇ, ಮೂಡ ನಿರ್ದೇಶಕರಾದ ಕೃಷ್ಣಣ್ಣ ಅವರೇ, ಈ ಭಾಗದ ನಗರಸಭಾ ಸದಸ್ಯರಾದ ಶ್ರೀಧರ್ ಅವರೇ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಅಭಿಲಾಷ್ ಅವರೇ, ಮೂಡ ನಿರ್ದೇಶಕರಾದ ಅರುಣ್ ಅವರೇ, ನಗರಸಭಾ ಸದಸ್ಯರಾದ ಹರೀಶ್ ಅವರೇ ಹಾಗೂ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು, ಇವತ್ತು 16 ಕೋಟಿ ರೂಪಾಯಿಯಲ್ಲಿ ಕ್ರಿಟಿಕಲ್ ಕೇರ್ ಅನ್ನ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಈ ಭಾಗದಲ್ಲಿ ಬಹಳ ಅವಶ್ಯಕತೆ ಇತ್ತು ನಮ್ಮ ಆಸ್ಪತ್ರೆ. ಇವತ್ತು ಬರೀ ಮಂಡ್ಯ ಅಲ್ಲದೆ ರಾಮನಗರ, ತುಮಕೂರು ಜಿಲ್ಲೆಯ ಆಯ್ದ ಭಾಗಗಳಿಂದಲೂ ಇಲ್ಲಿಗೆ ಚಿಕಿತ್ಸೆಗೆ ರೋಗಿಗಳು ಸಾರ್ವಜನಿಕರು ಬರ್ತಾ ಇರೋದ್ರಿಂದ ನಮ್ಮ ಆಸ್ಪತ್ರೆ 800 ಬೆಡ್ ಆಗಿರೋದು ಇವಾಗ 1200 ಜನ ಎವ್ರಿ ಡೇ ಬೆಡ್ಗೋಸ್ಕರ ಅವಶ್ಯಕತೆಯನ್ನು ಹೇಳ್ತಾ ಇದ್ದಾರೆ. ಇದು ನಮಗೆ ಬಹಳ ಒತ್ತಡ ಇರೋದ್ರಿಂದ ಇದಕ್ಕೆ ನಾವು ಈ ಆಸ್ಪತ್ರೆನ ಉನ್ನತೀಕರಣ ಮಾಡಬೇಕು ಅಂತೇಳಿ ಇವತ್ತು ಕ್ರಿಟಿಕಲ್ ಕೇರನ್ನು ಮಾಡೋದಕ್ಕೆ 16 ಕೋಟಿ ರೂಪಾಯಿನ ನಮ್ಮ ಇದರಲ್ಲಿ ಮುಂದೆ ಕಾಣ್ತಿರುವಂಥ ಬಿಲ್ಡಿಂಗನ್ನು ರಿನೋವೇಷನ್ ಮಾಡಿ ಮತ್ತೆ 2 ಕಟ್ಟಡಗಳನ್ನು ಕಟ್ಟೋದಕ್ಕೆ 16 ಕೋಟಿಯನ್ನು ಬಿಡುಗಡೆ ಆಗಿದೆ. ಇದರ ಜೊತೆಗೆ ಕ್ಯಾಶುಯಾಲಿಟಿಗೂ ಕೂಡ 8 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತೀವಿ ಅಂತೇಳಿ ಮೊನ್ನೆ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರ 3 ಸಚಿವರ ಜಂಟಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಈ ಅಸೆಂಬ್ಲಿ ಮುಗಿದ ತಕ್ಷಣ ಆ 8 ಕೋಟಿ ರೂಪಾಯಿಯನ್ನು ಕೂಡ ತಂದು ಕ್ಯಾಶುಯಾಲಿಟಿಯನ್ನು ವಿಸ್ತರಣೆಯನ್ನು ಮಾಡ್ತೀವಿ. ನಂತರ ಇವತ್ತಿಂದ ನರಸಿಂಹಮೂರ್ತಿ ಅವರು ಮತ್ತು ಶಿವಕುಮಾರ್ ಅವರ ಸತತ ಪ್ರಯತ್ನದಿಂದಾಗಿ ರೋಬೋಟಿಕ್ ರೇಡಿಯೋಥೆರಪಿ ಇವತ್ತಿಂದ ಆರಂಭ ಆಗಿದೆ. ಅದಕ್ಕೂ ಕೂಡ ಆ ಬಸ್ಸಿಗೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯ ಇವತ್ತು ಜಿಲ್ಲಾ ಆಸ್ಪತ್ರೆ ನಮಗೆ ಬೇರೆ ಇಲ್ಲ, ಸಭೆಯಲ್ಲಿ ಅದನ್ನು ಕೂಡ ಕೇಳಿದ್ದೀವಿ. ಇವತ್ತು ವೈದ್ಯಕೀಯ ಕಾಲೇಜಿಗೆ ಹೊಂದಿಕೊಂಡಂತೆ ಇರೋ ಆಸ್ಪತ್ರೆಯನ್ನೇ ಜಿಲ್ಲಾ ಆಸ್ಪತ್ರೆಯನ್ನಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ. ಒಂದು ಜಿಲ್ಲಾ ಆಸ್ಪತ್ರೆ ಅವಶ್ಯಕತೆ ಕೂಡ ಇದೆ, ಯಾಕಂದರೆ ಸಾರ್ವಜನಿಕರಿಗೆ ಬಹಳ ಇದು ಒತ್ತಡ ಆಗ್ತಾ ಇದೆ ಇಲ್ಲಿ. ಮತ್ತೆ ಪಕ್ಕದಲ್ಲಿರೋ ತಮಿಳು ಕಾಲೋನಿ ಜಾಗವನ್ನ ಆಸ್ಪತ್ರೆಗೆ ಬಿಟ್ಕೊಡ್ಬೇಕು ಅಂತೇಳಿ ಬಹಳ ದಿನಗಳಿಂದ ಹೋರಾಟ ನಡೀತಾ ಇದೆ. ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥವ್ರು ನಾವು ಇಲ್ಲಿಂದ ಹೋಗಲ್ಲ, ಇಲ್ಲ ನಮಗೆ 30 ಸೈಟನ್ನು ಕೊಡಿ, ನಾವು ಅಲ್ಲಿ ಕಟ್ಟಿರೋದಕ್ಕೆ ಹೋಗಲ್ಲ ಅಂತಾರೆ. ಈಗ ನಮ್ಮ ಸರ್ಕಾರ ಕೋರ್ಟ್ಗೆ ಅಫಿಡವಿಟ್ ಅನ್ನು ಹಾಕಿದೆ. ಕೋರ್ಟೇ ನಿರ್ಧಾರ ಮಾಡಲಿ, ಇಲ್ಲಿ ಅವರಿಗೆ ಈಗ ಕಟ್ಟಿರೋ 600 ಮನೆಯನ್ನು ಅವರು ಕೊಡೋದ ಇಲ್ಲ ಬೇರೆ ಬಡವರಿಗೆ ಹಂಚೋದ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡಲಿ ಅಂತೇಳಿ ಸರ್ಕಾರ ಮೊನ್ನೆ ಅಫಿಡವಿಟ್ ಅನ್ನು ಹಾಕಿದೆ. ಇನ್ನು ತಮಿಳು ಕಾಲೋನಿಯವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತಿಲ್ಲ ನಾಳೆ ಅದು ಆಸ್ಪತ್ರೆ ಜಾಗ ಆಗ್ತದೆ. ನೀವೊಂದು ಒಳ್ಳೆ ತೀರ್ಮಾನಕ್ಕೆ ಬರಬೇಕು. ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸಿದ್ಧ ಇದೆ. ಈಗ ಕೋರ್ಟ್ಗೂ ಅಫಿಡವಿಟ್ ಹಾಕಿದ್ದೀವಿ. ಕೋರ್ಟ್ ಏನು ತೀರ್ಮಾನ ಆಗುತ್ತಿದೆ ಅದಕ್ಕೆ ನಾವು ನೀವೆಲ್ಲರೂ ಬದ್ಧರಾಗಬೇಕು.
ಮತ್ತು ಸೈಟ್ ಹಂಚೋದಕ್ಕೂ ಕೂಡ ಎಲ್ಲಾದರೂ ಜಾಗ ಸಿಗುತ್ತಾ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನಿಮ್ಮದೇ ಹಿತಾಸಕ್ತಿಗೂ ಧಕ್ಕೆ ಆಗಬಾರ್ದು, ಆದರೆ ಇಲ್ಲಿ ಆಸ್ಪತ್ರೆಯ ಹಿತಾಸಕ್ತಿಗೂ ಧಕ್ಕೆ ಆಗದ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ಸರ್ಕಾರ ಬದ್ಧ ಆಗಿದೆ. ಮತ್ತು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮುಂದಿನ ಶಂಕ್ರಾಂತಿ ಒಳಗಡೆ ಆರಂಭಿಸೋಕ್ಕೆ ಈಗಾಗಲೇ ಯುದ್ಧೋಪಾಧ್ಯಾಯದಲ್ಲಿ ಕೆಲಸಗಳು ಸಾಗ್ತಾ ಇದೆ. 70% ಕೆಲಸ ಆಗಿದೆ, ರಿಕ್ರೂಟ್ಮೆಂಟ್ ಆಗಬೇಕು, ಅದಕ್ಕೂ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಕೆಲವೊಂದು ಆಸ್ಪತ್ರೆಯಲ್ಲಿ ಅವಶ್ಯಕತೆ ಇರುವಂಥ ರಿಕ್ರೂಟ್ಮೆಂಟ್ಗೆ ಈಗಾಗಲೇ ಟೆಂಡರ್ ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಕೆಲವೊಂದಕ್ಕೆ ಅತಿ ಶೀಘ್ರದಲ್ಲೇ ನೇಮಕಾತಿಯನ್ನು ಮಾಡ್ತೀವಿ. ಈ ಆಸ್ಪತ್ರೆ ಸಾರ್ವಜನಿಕರ ಉದ್ದೇಶದಿಂದ ಇನ್ನೂ ಹಲವು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ತರ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.